ಬಾರಿ ಬಾ. ಇವತ್ತು ನಿನ್ನ ಕೇಳಿ ತಿಳ್ಕೊಳ್ಳಿಲ್ಲ ಅಂದ್ರ ನನ್ನ ಹೆಸರು ಪ್ರೇಮಾನ ಅಲ್ಲ. ನಿನ್ನೆ ನನ್ನ ಗಂಡ ನಿನ್ನ ಹತ್ರ ಬಂದಿತ್ತು ಅಂತ ನನಗೆ ಗೊತ್ತೈತಿ. ಆದ್ರ ಅಷ್ಟನ್ನ ಕೇಳಿದ್ರು ಅವ್ನು ಹೇಳಿಲ್ಲಲ್ಲ. ಇವತ್ತ ನಿನ್ನ ಕಡೆಯಿಂದ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ಸರಿಯಾಗಿ ಗೊತ್ತು ನನಗೆ. ಇವಾಗ ಬರ್ತೀಯಲ್ಲ, ಅವಾಗ ನಿನಗೆ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ಬಿಡಿಸ್ತೀನಿ, ನೋಡ್ತಾ ಇರು. ಇವತ್ತು ನೀನು ನನ್ನ ಗಂಡನ ಜೊತೆ ನಿನ್ನ ಇದ್ದೆ ಅನ್ನೋದನ್ನ ನಾನು ತಿಳ್ಕೊತೀನಿ. ಬಿಡೋ ಮಾತೇ ಇಲ್ಲ ಇವತ್ತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ, ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಇನ್ನೂ ಒಂದು ಚಾನಲಲ್ಲಿ ಕತೆ ಬರ್ತಾ ಇದೆ ಅಂತ ಹೇಳಿದ್ನಿ. ಆದರೆ ಒಂದು ವೀಡಿಯೋ ಹಾಕ್ಕೊಡ್ದ ಅಂದ್ರೆ ನನಗೆ ಹುಷಾರ ತಪ್ಪಿಡ್ತು. ಸೊ ಕಿಡ್ನಿ ಸ್ಟೋನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋಗಳನ್ನ ಮಾಡೋದಕ್ಕೆ ಆಗಲಿಲ್ಲ. ಬರೀ ಹಾಸ್ಪಿಟ್ಲು, ಮನೆಯ ಮತ್ತು ಈ ಥರ ಆಗಿಬಿಡ್ತು. ಹಾಗಾಗಿ ನನಗೆ ಸ್ವಲ್ಪ ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಅದಕ್ಕೆ ವಿಡಿಯೋ ಮಾಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೋಸ್ಕರ ನಾನು ವಿಡಿಯೋ ಹಾಕಲೇಬೇಕು ಅಂತ ವಿಡಿಯೋನ ಹಾಕ್ತಾಯಿದ್ದೀನಿ. ನಿಮ್ಮ ಸಪೋರ್ಟು ನನ್ನ ಮೇಲೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಆ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡು ಆ ಚಾನಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋನ ಹಾಕಿದ್ದೀನಿ. ಸೊ ಅದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿಗಳು ಬರ್ತಾ ಇರ್ತವೆ, ಅಂದರೆ ಡೈಲಿ ಒಂದೊಂದು ಎಪಿಸೋಡ್ಗಳು ಬರ್ತಾ ಇರ್ತವೆ. ಅದನ್ನ ನೋಡಿ, ಅದಕ್ಕೂ ಕೂಡ ಇವಾಗ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಹೇಗೆ ಅನಿಸ್ತತಿ ಮತ್ತು ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಬೇಕು. ನಿಮ್ಮ ಸಪೋರ್ಟು ನನ್ನ ಮ್ಯಾಗ ಸದಾ ಹಿಂಗೆ ಇರಲಿ. ನಿಮ್ಮ ಆಶೀರ್ವಾದ ಯಾವ ರೀತಿ ಇರುತ್ತೋ ನಾನು ಆ ರೀತಿ ಮುಂದೆ ಬೆಳಿತೀನಿ ಅಂತ ಅನ್ಕೊಂತ ನಮ್ಮ ವ್ಯೂವರ್ಸ್ಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಹೇಗಿದೆ ಅಂತ ಕತೆನ ನೋಡಿ. ಓಕೆ. ಅಯ್ಯೋ, ಏನಿವತ್ತು ಪ್ರೇಮ ಅಕ್ಕ ಹಾಲಿನಾಗ ನಿಂತಾಳಲ್ಲ, ಅದು ಸ್ವಲ್ಪ ಸಿಟ್ಟಿನ ಮಕ್ಕದಾಗ ಅದಾಳು. ನಿನ್ನೆ ಅವ್ರು ಏನಾದರೂ ಬಂದಿದ್ದು ಗೊತ್ತಾತನ? ಆಕೆ ಏನೋ ಕೇಳಿದ್ರು ನಾನು ಬಾಯಿ ಬಿಡಬಾರ್ದು. ಏನೇ ಇವಾಗ ಎದ್ದು ಬರ್ತಾ ಇದೆಯಾ ಹೇಗೆ? ಅಯ್ಯೋ ಇಲ್ಲ ಅಕ್ಕರೆ, ಅವಾಗಲೇ ಎದ್ದೀನಿ. ಎದ್ದ ಅಲ್ಲೆಲ್ಲ ಕೆಲಸ ಮಾಡಿಟ್ಟು ಇಲ್ಲಿ ಬಂದೇನಿ. ಏನು ನಾಷ್ಟ ಮಾಡ್ಬೇಕ್ರಿ? ನಾಷ್ಟ? ಯಾವ ನಾಷ್ಟ? ಎದಕ್ಕೆ ಬರ್ತಾರೆ ನಾಷ್ಟ? ಹೌದು, ನಿನ್ನೆ ಏನಾಗಿತ್ತು ನಿನಗೆ? ಮತ್ತು ನನ್ನ ಗಂಡ ಬಂದಿದ್ದಂತ ನಿನ್ನ ರೂಮಿಗೆ ನಿನಗೆ ಆರಾಮಿರಲಿಲ್ಲ ಅಂತ ಹೇಳ್ದ? ಹೌದು. ಯಾಕರೆ ನಿಮ್ಗೆ ಯಾರು ಹೇಳಿದ್ರು? ಅವ್ರು ನನ್ನ ರೂಮಿಗೆ ಬಂದೇ ಇಲ್ಲ ಅಕ್ಕರೆ. ನಿಮ್ಗೆ ಯಾರೋ ಸುಳ್ಳು ಹೇಳಿದಾರ, ಅವರು ಬಂದೇ ಇಲ್ಲ. ನಾನು ಇಲ್ಲಿಂದ ಹೋದ್ಮೇಲೆ ಭಾಳ ಸುಸ್ತಾಗೈತೆ ಅಂತೇಳಿ ಅವು ಜ್ವರ ಬಂದಿದ್ವಲ್ಲ, ಹಾಗಾಗಿ ಡಾಕ್ಟ್ರ್ ಬಂದರು, ನೋಡಿ ಹೋದರು. ಸುಂದ್ರಿ ಮತ್ತು ಆಕಿ ಗಂಡ ನನಗೆ ಗುಳ್ಗಿ ತಂದು ಕೊಟ್ಟರು. ಆ ತಮ್ಮ ಗುಳ್ಗಿ ತಂದು ಕೊಡೋಣ ತೊಗೊಂಡು ಮಲ್ಕೊಂಡ ಬಿಟ್ಟನಿ. ಅಲ್ಲೇ ನಿಂತೈತೈತಿ. ನನಗೆ ಗೊತ್ತಿಲ್ಲ ಅವ್ರು ಬಂದಿದ್ದು ಬಿಟ್ಟಿದ್ದು, ನನಗೆ ಗೊತ್ತಿಲ್ಲ ಅಕ್ಕಾರ. ಕರೆ ಹೇಳತ್ತೀನಿ ನಾ. ನೋಡು, ಸುಳ್ಳು ಹೇಳಿದ್ರೆ ನಾನು ಮಾತ್ರ ಏನೋ ಸುಮ್ಮನೆ ಬಿಡಂಗಿಲ್ಲ. ನಿಜ ಏನಂತ ಬಗಳು ನನಗೆ ಗೊತ್ತಾಗೈತಿ. ಎಷ್ಟಾದರೂ ನಾಟಕ ಮಾಡ್ತೀಯ? ಅಯ್ಯೋ ಅಕ್ಕಾರ, ನಾನು ನಿಜಾನ ಹೇಳಕತ್ತೇನ್ರಿ. ಅವ್ರು ನಿನ್ನೆ ಅವ್ರ ರೂಮಿಗೆ ಬಂದಿದ್ದು ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಸುಳ್ಳು ಯಾಕೆ ಹೇಳಿ? ಸುಳ್ಳು ಹೇಳಿ ನಾನು ಎಲ್ಲಿಗೆ ಹೋಗಲಿ? ನಾನು ಇರೋದನ್ನ ಇದ್ದಂಗೆ ಹೇಳಕತ್ತೇನು. ಅವ್ರು ನನಗೆ ರೂಮಿಗೆ ಬಂದಿರೋದು ಬಿಟ್ಟಿರೋದು ಏನೂ ಗೊತ್ತಿಲ್ಲರಿ. ನಾನು ಗುಳಿಗೆ ಹಾಕೊಂಡ ಮಕ್ಕೊಂಡು ಬಿಟ್ಟಿದ್ನಿ. ಅದ್ರಾಗ ಅದು ಮಬ್ಬು ಬೇರೆ ಬಂದಿತ್ತು. ಕೆಲಸ ಮಾಡಿ ಮಾಡಿ ಸುಸ್ತು ಬೇರೆ ಆಗಿತ್ತು. ಹಂಗೆ ನಿದ್ದಿಗೆ ಹೋಗ್ಬಿಟ್ಟೇನಿ. ನನಗೆ ಗೊತ್ತಿಲ್ಲರಿ ಅಕ್ಕಾರ. ನೀವು ಏನೇನೋ ಅನ್ಕೋಕೆ ಹೋಗ್ಬೇಡ್ರಿ ಪ್ರೇಮಕ್ಕ. ಅಂದ್ರೆ ನೀ ಹೇಳಿದ್ರೆ ನಾನು ಕರೆ ಅಂತ ಅನ್ಕೋಬೇಕು ಅಲ್ಲ? ಅಯ್ಯೋ ಅಕ್ಕ, ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಆದರೆ ನಾನಂತೂ ನಿನ್ನೆ ಬೇಗನೆ ಮಲ್ಕೊಂಡಿದ್ದೀನಿ. ನಿಮ್ಗೆ ನಿನ್ನೆ ನನ್ನ ಮೇಲೆ ಅಷ್ಟು ಅನುಮಾನ ಇದ್ರೆ ಸುಂದರಿನ ಕರೆದು ಕೇಳಿ, ಇಲ್ಲ ಅಂದ್ರೆ ಕ್ರಿಶಪ್ಪವ್ರನ್ನ ಕರೆದು ಕೇಳಿ. ನಿಮ್ಗೆ ಗೊತ್ತಾಗ್ತೈತಿ ನಾನು ಸುಳ್ಳು ಹೇಳತ್ತನ ಕರೆ ಹೇಳತ್ತನ ಅಂತೇಳಿ. ಸುಮ್ಮನೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರಿ ಅಕ್ಕಾರ? ನನ್ನ ಮೇಲೆ ಈ ರೀತಿ, ಈ ಬಡವಿ ಮೇಲೆ ಯಾಕೆ ನಿಮಗೆ ಈ ರೀತಿ ಕೋಪ? ನಾನು ಅನಾಥೇನೋ ಅದನ್ನು, ಅದು ನಿಮಗೆ ಗೊತ್ತು ಐತಿ. ಗೊತ್ತಿದ್ದು ನನಗೆ ಯಾಕೆ ಈ ರೀತಿ ಬೇಜಾರು ಮಾಡ್ತೀರಿ? ನನಗೆ ಬೇಕಿದ್ರೆ ಅವ್ರನ್ನ ಕರೆದು ಕೇಳ ಅಂತ ಹೇಳ್ತೀವಿ. ಹಾಂ, ತೆಗೆದು ಒಂದು ಕಪಾಳಿಗೆ ಕೊಟ್ಟೆ ಅಂದ್ರೆ ಪ್ರೇಮ ಆಂಟಿ ನಿಲ್ಲಿಸಿ. ಏನು ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮೇಲೆ ಕೈ ಎತ್ತಾ ಇದ್ದೀರಾ? ಅಕ್ಕನ ಮೇಲೆ ಅಲ್ಲ, ನೀವು ಈ ರೀತಿ ಮಾಡ್ಬೋದಾ? ಪಾಪ ಅವ್ರು ಅಷ್ಟು ಹೇಳಿದ್ರು ಅವ್ರ ಮೇಲೆ ಕೈ ಎತ್ತಾ ಇದ್ದೀರಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಅವ್ರು ಪಾಪ ಅಷ್ಟು ಹೇಳಿದ್ರು ಅಕ್ಕನ ಮಾತಾ ನಿಮ್ಗೆ ಕೇಳೋಕ್ಕೆ ತಯಾರಿಲ್ಲ ಅಂದಮೇಲೆ ಬಿಟ್ಬಿಡ್ಬೇಕು. ಅದ ಬಿಟ್ಟು ಯಾಕೆ ಅವ್ರ ಮೇಲೆ ಕೈ ಮಾಡಕ್ಕೆ ಹೋಗ್ತಾ ಇದ್ದೀರಾ? ನಾನೇ ನಿನ್ನೆ ಅವ್ರಿಗೆ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿರೋದು. ಕ್ರಿಶ್ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಕೊಟ್ಟ ಅವರು ಪಾಪ ತಗೊಂಡು ಮಲ್ಕೊಂಡಿದ್ದಾರೆ. ನೀವು ನೋಡಿದ್ರೆ ಇವಾಗ ಅವ್ರನ್ನ ಸುಮ್ಮನೆ ಏನೇನೋ ಕೇಳಿ ಅವ್ರನ್ನ ಬೈತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಮೇಲೆ ಕೈ ಎತ್ತಕ್ಕೆ ಹೋಗ್ತಾ ಇದ್ದೀರಾ? ಅಲ್ಲ, ನಿಮ್ಗೆ ಏನಾಗಿದೆ ಅಂತ ಏನು ಹುಚ್ಚಿಗೆ ಚಿಡ್ದಿದ್ಯಾ ನಿಮಗೆ? ಛೇ, ಇವಳು ಬೇರೆ ಬಂದ್ಬಿಟ್ಲು ಹಾಳಾದವಳು. ಅದು ಹಾಗಲ್ಲ ಸುಂದ್ರಿ. ಮತ್ತೆ ನನ್ನ ಗಂಡ ಕೇಳಿದ್ರೆ ಅವನು ಕೂಡ ಬಾಯ್ಬಿಡ್ತಾ ಇಲ್ಲ, ಇವಳು ಕೂಡ ಬಾಯ್ಬಿಡ್ತಾ ಇಲ್ಲ. ಅದಕ್ಕೆ ಕೈ ಎತ್ತಿದ್ರೆ ಹೇಳ್ತಾಳೇನೋ ಅಂತ ಅನ್ಕೊಂಡೆ. ಅದೇ ಇವ್ರು ಕೈ ಎತ್ತಿದ್ರು ಬಾಯೇ ಬಿಡ್ತಾ ಇಲ್ಲ. ಅಷ್ಟರಲ್ಲಿ ನೀನು ಬಂದೆ, ನಾನೇನು ಅವಳೇನು ಹೊಡೆದೇ ಇಲ್ಲ. ಗೌರಿ ಅಕ್ಕ ನೋಡಿದ್ರೆ ನಿಮ್ಗೆ ಏನಾಗುತ್ತೆ? ಪಾಪ ಅವಳು ಅಷ್ಟು ಅಮಾಯಕಿ ಅಂತ ಅವಳ ಮೇಲೆ ಹೇಗೆ ಬೇಕಾದ್ರೆ ಹಾಗೆ ನೀವು ಜಗಳ ಮಾಡ್ತೀರಾ? ಅವಳನ್ನ ಬೈತೀರಾ? ನಿಮ್ಗೆ ಇಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ. ಅಲ್ಲೇ ಮನೇಲಿ ಕೆಲಸ ಮಾಡ್ತಾ ಅಲ್ಲೇ ಇರ್ತಾಳೆ. ಅದು ಬಿಟ್ಟು ಇಲ್ಲಿ ಕೆಲಸ ಮಾಡಕ್ಕೆ ಬಾ ಅಂತ ಹೇಳಿ ಇವಾಗ ಅವಳ ಕಡೆ ಕೆಲಸ ಮಾಡಿಸ್ಕೊಳ್ಳೋದಲ್ಲದೆ ಮತ್ತು ಅವಳನ್ನ ಹೊಡೆದು ಬೇರೆ ಹೋಗ್ತಾ ಇದ್ದೀರಾ. ನಿಮಗೆ ನಿಜ ಹೇಳಿದ್ರೆ ಸುಳ್ಳು ಅಂತ ಅನ್ಸುತ್ತಲ್ವಾ? ಅಂಕಲ್ ಬಂದಿಲ್ಲ ಅಂತ ಹೇಳಿದ್ರೆ ಬಂದಿದ್ದಾರೆ ಅಂತ ನೀವೇ ಯಾಕೆ ಅನ್ಕೋತೀರಾ? ಅವ್ರನ್ನೇ ಕೇಳಿ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ತಾನೇ ಬಂದಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿ. ನೀನೇನು ಅವಳ ಪರವಾಗಿ ಮಾತಾಡ್ತಾ ಇದೆಯಾ? ನಾವಿಬ್ರು ಮನೆಯವರು, ನಮ್ಮ ಪರವಾಗಿ ನೀನು ಮಾತಾಡ್ಬಿಟ್ಟು ನೀನು ಅವಳ ಪರವಾಗಿ ಮಾತಾಡ್ತಾ ಇದೆಯಾ? ನೀನು ಏನಾದರೂ ಅವಳ ಪಾರ್ಟಿ ಸೇರ್ಕೊಬಿಟ್ಟೆ ಹೇಗೆ? ಅಲ್ಲ ಆಂಟಿ, ಯಾಕೆ ಈ ರೀತಿ ಮಾತಾಡ್ತೀರಾ ನೀವು? ಪಾಪ
ಅವ್ರಿಗೆ ಅಷ್ಟೆಲ್ಲ ಬೈದ್ರು ಅವರು ಸುಮ್ಮನೆ ಇದ್ದಾರೆ. ಮತ್ತೆ ನೀವು ಹೊಡೆಯೋದಕ್ಕೆ ಹೋದ್ರೆ ಅವ್ರು ಕೂಡ ಕೈ ಎತ್ತಬೇಕಾಗಿತ್ತು. ಯಾಕಂದ್ರೆ ಅವ್ರ ಗಂಡನ ಮೇಲೆ ಇವಾಗ ಅಂಕಲ್ ಮೇಲೆ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ. ನಿಮ್ಗೆ ಹೇಗೆ ತಾಳಿ ಕಟ್ಟಿದಾರೋ ಅವ್ರಿಗೂ ತಾಳಿ ಕಟ್ಟಿನೇ ಕರ್ಕೊಂಡು ಬಂದಿರೋದು. ಆದರೆ ನೀವು ಮಾಡ್ತಿರೋದೇನು, ನೀವು ಅವ್ರ ಹೆಂಡತಿ ಅಂತ ಅನ್ಕೋತಾ ಇದ್ದೀರಾ ಅಂತ ಅನಿಸ್ತಾ ಇದೆ ನನಗೆ. ಇವ್ರನ್ನ ಮನೆ ಕೆಲಸದವ್ರನ್ನಾಗಿ ಮಾಡಿಟ್ಕೊಂಡಿದ್ದೀರಾ. ಬೇರೆ ಯಾರಾದರೂ ಆಗಿದ್ರೆ ಸುಮ್ಮನೆ ಇರ್ತಾ ಇರಲಿಲ್ಲ. ಗೌರಕ್ಕ ಅಂತ ಹೇಳಿ ಸುಮ್ಮನೆ ಇದ್ದಾಳೆ. ಯಾಕೆ ಹೇಳಿ, ಇದು ನಿಮ್ಮ ಮನೆ ಅಲ್ವಾ, ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಮನೆ ಅಲ್ವಾ, ಇಲ್ಲಿದ್ದೀರಾ ನೋಡಿ. ಅದೇ ಏನಾದರೂ ನೀವು ಬೇರೆ ಗಂಡನ ಮನೇಲಿ ಏನಾದರೂ ಇದ್ದಿದ್ರೆ ಅಲ್ಲೇ ಬೇರೆನೇ ಇರ್ತಾ ಇತ್ತು. ಗೌರಕ್ಕ, ನೀವು ನಡೀರಿ. ಅವಳು ಹೋದ್ರೆ ಕೆಲಸ ಎಲ್ಲ ನೀನು ಮಾಡ್ತೀಯಾನ ಇಲ್ಲಿದ? ನೀನು ಮಾಡೋ ಹಂಗಿದ್ರೆ ಆಕೆ ಹೋಗಂತ ಹೇಳ. ಬಂದ್ಬಿಟ್ಟು ಇಲ್ಲಿ ಹೋಗಿ ಅನ್ಕೋತ ನೋಡು ಸುಂದ್ರಿ, ನಿನಗೆ ಸಂಬಂಧ ಇಲ್ದಿರೋ ವಿಷಯದ ನೀನು ಬರಬೇಡ. ಸುಮ್ಮನೆ ನನ್ನ ಮಧ್ಯೆ ಬಂದು ನನಗೆ ಸಿಟ್ಟು ತರಿಸಿ ನನಗೆ ಕೋಪ ಬರೆಸ್ಬೇಡ. ಸುಮ್ಮನೆ ಏನೇನೋ ಅನ್ಸ್ಕೊಳಕ್ಕೂ ಹೋಗಬೇಡ. ಇಲ್ಲಿಂದ ತೊಲಗು. ಅವಳು ಇಲ್ಲಿಂದ ಎಲ್ಲ ಕೆಲಸ ಮಾಡಿ ಬರ್ತಾಳೆ. ಹೋಗಿ ಏನು ಕೆಲಸ ಇದೆ ಅದನ್ನೆಲ್ಲ ನೋಡ್ಕೊಂಡು ಹೋಗು. ಸರಿ ಅಕ್ಕಾರ, ಎಲ್ಲ ಮಾಡ್ತೇನೆ ರೀ. ಗೌರಕ್ಕ, ಅವ್ರು ಇನ್ಮೇಲೆ ಕೈ ಎತ್ತಿದ್ರು ನೀನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಇದೆಯಲ್ಲ, ನಿನಗೇನು ಹುಚ್ಚ? ನಡಿಯಕ್ಕ ನೀನು ಬಾ. ಇಲ್ಲ ಸುಂದ್ರಿ, ನಂದೇನು ಕೆಲಸ ಇದೆಯೋ ನಾನು ಅದನ್ನು ಮಾಡಿನೇ ಬರ್ತಾನೆ. ನೀನು ಹೋಗು. ಅಲ್ಲ ಗೌರಕ್ಕ, ಅಷ್ಟೆಲ್ಲ ಬೈದ್ರು ನೀನು ಹೋಗು ಸುಂದ್ರಿ, ನೀನು ಹೋಗು ಪ್ಲೀಸ್. ನಿನ್ನ ಕೈ ಮುಗಿತಾನೆ, ಹೋಗು. ಸರಿ ಅಕ್ಕ, ನಿಮ್ಮಿಷ್ಟ. ಆದರೆ ಆಂಟಿ, ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ. ಇನ್ನೊಂದು ಸರಿ ಗೌರಕ್ಕನ ಮೇಲೆ ಕೈ ಎತ್ತಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ನೆನ್ಪಿಟ್ಕೊಳ್ಳಿ. ಅಕ್ಕ, ಅವಳು ಮಾತನ್ನ ತಲೆಗೆ ಹಾಕೋಬೇಡಿ. ನನ್ನ ಮೇಲಿರೋ ಪ್ರೀತಿಗೆ ಅವಳು ಆ ರೀತಿ ಎಲ್ಲ ಮಾತಾಡ್ತಾ ಇದ್ದಾಳೆ. ನಾನು ಏನು ಕೆಲಸ ಇದೆಯೋ ಅದನ್ನೆಲ್ಲ ಬೇಗ ಮಾಡ್ತೇನಕ್ಕ. ಹೋಗು, ಮಾಡೋಗು. ಅವಳಿಗೋಸ್ಕರ ನಾನು ಆ ಮನೆ ಸ್ವಂತ ಮಗಳು. ನನ್ನ ಮೇಲೆ ನೀನು ಹೆಂಗೆ ಬೇಕೋ ಹಂಗೆ ಮಾತಾಡೋದಕ್ಕೆ ಬರ್ತಿದ್ದಿ, ಬಾಯಿನ ಹರಿಬಿಡ್ತಿದ್ದಿ. ಇದೇನಾದರೂ ಅಮ್ಮಗೆ ಗೊತ್ತಾದ್ರೆ ಏನು ಮಾಡ್ತಾರಂತ ಗೊತ್ತು ನಿನಗೆ? ಏನು ಮಾಡ್ತಾರೆ ಆಂಟಿ? ಬೈತಾರೆ, ಬೈಸ್ಕೊತೀನಿ ಬಿಡಿ. ನನಗೆ ಬೈಸ್ಕೊಳ್ಳೋದೇನೋ ದೊಡ್ಡದಲ್ಲ. ನಾನು ಹುಟ್ಟಾಗಿದ್ದಾನೆ ಕಷ್ಟಪಟ್ಕೊತ ಬಂದವಳು. ನನಗೆ ಯಾರು ಏನಂದ್ರೂ ನಾನು ಏನು ಅಂದ್ಕೊಳ್ಳಲ್ಲ. ಆದರೆ ನಿಮ್ಗೆ ಹಾಗಲ್ಲ. ನೀವು ಹುಟ್ಟಾಗಿದ್ದ ಚಿನ್ನ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಬಂದವರು. ನಿಮ್ಗೆ ಯಾರಾದರೂ ಏನಾದರೂ ಅಂದರೆ ಮಾತಾಡ್ಕೊಳಕ್ಕೆ ಆಗಂಗಿಲ್ಲ. ಇವಾಗ ನಾನು ಅಂದಿರೋದಕ್ಕೆ ನಿಮ್ಗೆ ಮೈ ಎಲ್ಲ ಉರಿತಾ ಇದೆ ಅನ್ನೋದು ನನಗೆ ಗೊತ್ತಿದ್ದೂ ನೀನು ನನಗೆ ಇಷ್ಟೆಲ್ಲ ವಾಪಸ್ ಮಾತಾಡತ್ತಿಯಲ್ಲ. ಮತ್ತೆ ನೀವು ಅವ್ರ ಮೇಲೆ ಕೈ ಮಾಡಕ್ಕೆ ಹೋಗಿರೋದು ಸರಿ ಆಂಟಿ. ಪಾಪ ಅವರು ಹೊಟ್ಟೆಯಲ್ಲಿ ಮಗು ಇದೆ. ಅದನ್ನಾದರೂ ನೋಡಿ ನಿಮಗೆ ಕನಿಕರ ಅನ್ನೋದು ಬರ್ತಾ ಇಲ್ವಾ? ಯಾಕೆ ಈ ರೀತಿ ಅವ್ರ ಮೇಲೆ ದ್ವೇಷನ ಕಾರ್ತಾ ಇದೆಯಾ? ಹೌದು, ನಿಮ್ಮ ಗಂಡನ ಅವರು ಮದುವೆ ಆಗಿದ್ದಾರೆ ನಿಜ. ಆದರೆ ನಿಮಗೆ ಎಷ್ಟು ಅಧಿಕಾರ ಇದೆಯೋ ಅವ್ರಿಗೂ ಅಷ್ಟೇ ಅಧಿಕಾರ ಇದೆ ತಾನೇ ಅವ್ರ ಮೇಲೆ. ಆದರೆ ನೀವು ಒಬ್ಬರೇ ಯಾಕೆ ಅವರು ನನ್ನ ಗಂಡ ನನ್ನ ಸ್ವಂತ ಅಂತ ಅಂತೀರಾ? ಅವ್ರಿಗೂ ಅವರು ಸಂಬಂಧಪಟ್ಟವ್ರೆ ತಾನೇ. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಅದನ್ನೇ ನಾನು ನಿಮ್ಗೆ ತಿಳಿಸಿ ಹೇಳಿರೋದು ಅಷ್ಟೇ. ಹೌದಲ್ಲ? ಸರಿ, ಹಾಗಾದ್ರೆ ಕ್ರಿಶ್ಕ ನನ್ನ ಮಗಳನ್ನ ಕೊಟ್ಟ ಮದುವೆ ಮಾಡ್ತಾನೆ. ಅವಾಗ ನಾನು ಕ್ರಿಶ ನೀನು ಬಿಟ್ಟ ನನ್ನ ಮಗಳಂತ ಕಣ ಬರಕತ್ರ ನಿನಗೆ ಹೆಂಗೆ ಅನಿಸತಿ ಅಂತ ನಾನು ನೋಡ್ತೇನೆ. ಈಗ ನಮ್ಮಮ್ಮಗೆ ಹೇಳಿ ಕ್ರಿಶನ್ ಜೊತೆ ನನ್ನ ಮಗ ಸಣ್ಣಕ್ಕೆ ಆದರೂ ಪರವಾಗಿಲ್ಲ ಮದುವೆ ಮಾಡಿಸ್ತಾನೆ. ಶಂಗು ಆಕೆಗೆ ಇವಾಗ 19 ವಯಸ್ಸು. ಆಕೆನ ಕೊಟ್ಟು ಮದುವೆ ಮಾಡಿದ್ರೂ ಏನು ತಪ್ಪಿಲ್ಲ. ಕ್ರಿಶ್ಕಾಸರು ಅವನಿಗೇನು ಮಹಾ ದೊಡ್ಡ ವಯಸ್ಸಾಗಿಲ್ಲ, ಇವಾಗ 25 ವಯಸ್ಸು. ನಡೆಯುತ್ತ ನಿನಗಿದಕ್ಕೆ ಒಪ್ಪಿಗೆ ಐತಿ? ಈಗ ಸಿಟ್ಟು ಕೋಪ ಉರಿಯಾಕತ್ತಿಲ್ಲ ನಿನಗೆ? ಅಯ್ಯೋ ಆಂಟಿ, ಮದುವೆ ಆಗಿರೋ ಗಂಡಗ ಅವನು ಇಷ್ಟಪಟ್ರೆ ಮಾಡಿ, ಕೃಷಿ ನಿಮ್ಮ ಮಗಳನ್ನ ಇಷ್ಟಪಟ್ರೆ ಮದುವೆ ಮಾಡಿ. ನಾನು ಬೇಡ ಅನ್ನಲ್ಲ. ನಾನು ಅದನ್ನು ಸಂಪೂರ್ಣವಾಗಿ ಒಪ್ಕೋತೀನಿ. ಕ್ರಿಷ್ಗೆ ಇಷ್ಟ ಆದರೆ ನಾನು ಹೇಗೆ ಬೇಡ ಅನ್ನಲಿ? ಅವ್ರು ಇಷ್ಟನೇ ನನ್ನ ಇಷ್ಟ ಅಂದಮೇಲೆ ಅವ್ರಿಗೆ ಅದು ಇಷ್ಟನೇ ಇದ್ದಿದ್ರೆ ಅವ್ರು ಮಾಡ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಹೌದಲ್ಲ? ಇದೇ ಮಾತಲ್ಲ? ಸರಿ, ನಾನು ಇವತ್ತ ಮನೆಗೆ ಬಂದ ಮಾತುಕತೆ ಮಾಡ್ತಾನೆ. ಕ್ರಿಶ್ ಏನಾದರೂ ಒಪ್ಪಲಿಲ್ಲ ಅಂದ್ರೆ ಬಲವಂತವಾಗಿಯಾದರೂ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ನಿನ್ಗಿನ್ನೂ ಗೊತ್ತಿಲ್ಲ, ನಾನು ಒಂದು ಸರಿ ಹಠ ಹಿಡಿದ್ರೆ ನಾನು ಅಂದ್ಕೊಂಡಿದ್ದನ್ನು ಮಾಡ್ದೆ ನಾನು ಬಿಡೋ ಮಗಳೇ ಅಲ್ಲ. ಅಂತಾದ್ರಾಗ ಕ್ರಿಶ್ಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಕರೆಣ ಅಂತನೋ ಸುಮ್ಮನೆ ಅಂದ್ರೂ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಗಳನ್ನ ನಾನು ಕ್ರಿಶ್ ಕೊಟ್ಟು ಮದುವೆ ಮಾಡೇ ಮಾಡ್ತೇನೆ. ಇನ್ನು ಮುಂದೆ ಈ ಪ್ರೇಮನ ಆಟ ನೋಡುವಂತೆ. ನನ್ನ ಜೀವನದಾಗ ನಾನು ಕಷ್ಟಪಡ್ತಿರ್ಬೇಕಾದ್ರೆ ನೀನು ಹೇಗೆ ನಿಂತ್ಕೊಂಡು ನನಗೆ ವಾಪಸ್ ಮಾತಾಡ್ತಿದ್ಯಲ್ಲ, ಹಂಗೆ ನೀನು ವಿಲ ಅಂತ ಒದ್ದಾಡೋ ಹಂಗೆ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರೇಮನಲ್ಲ. ಇಷ್ಟಿನ ನಮ್ಮ ಅಣ್ಣನ ಮಗಳು, ಸಾರಿ ನಮ್ಮ ಅಣ್ಣನ ಸೊಸೆ ಅಂತ ನಾನು ನಿನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀನಿ. ಆದರೆ ಇನ್ನು ಮುಂದೆ ನೀನು ನನ್ನ ಮಗಳು ಸೌತಿ ಆಗ್ತಿದ್ದಿ. ನನ್ನ ಮಗಳು ನಿನಗೆ ಸೌತಿಯಾಗಿ ಬರೋ ಥರ ನಾನು ಮಾಡ್ತೇನೆ. ನೋಡ್ತಾ ಇರ, ಈ ಪ್ರೇಮ ಏನು ಅಂತ ತೋರಿಸ್ತೇನೆ ನಿನಗೆ. ಕ್ರಿಶ್ ಒಪ್ಕೊಲಿಲ್ಲ ಅಂದರು ಒಪ್ಕೋತಾರ ನಾನು ಮಾಡಿ ನನ್ನ ಮಗಳನ್ನ ಕೊಟ್ಟು ಅವ್ನು ಮದುವೆ ಏನಾದರೂ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರೇಮನಲ್ಲ. ಅಯ್ಯೋ, ಮದುವೆ ಆಗಿರೋ ಹುಡುಗಂಗೆ ನಿಮ್ಮ ಮಗಳನ್ನ ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ರಾ? ನಿಮ್ಮ ಇಷ್ಟ, ನಾನೇನೋ ಬೇಡ ಅನ್ನಂಗಿಲ್ಲ. ನಿಮ್ಗೆ ಇಷ್ಟ ಆದರೆ ನನ್ನ ಗಂಡ ಒಪ್ಕೊಂಡ್ರೆ ಆರಾಮಾಗಿ ಮದುವೆ ಮಾಡಿ, ನಂದೇನೋ ಅಭ್ಯಂತರ ಇಲ್ಲ. ನನಗೆ ಒಪ್ಪಿಗೆನೇ ಇದೆ. ಅವ್ರ ಇಷ್ಟನೇ ನನ್ನ ಇಷ್ಟ ಅಂದಮೇಲೆ ಪದೇ ನೀವು ಹೇಳಿದ್ರು ಅಷ್ಟೇ, ನೀವು ಏನು ಹೇಳಿದ್ರು ಅಷ್ಟೇ. ನಾನು ಹೇಳೋದು ಅವ್ರಿಗೇನಾದರೂ ಒಪ್ಪಿಗೆ ಇದ್ದರೆ ಅವ್ರ ಮದುವೆ ಆಗಲಿ, ನಾನೇ ಮುಂದೆ ನಿಂತು ಅವರಿಬ್ರಿಗೂ ಮದುವೆ ಮಾಡ್ತೀನಿ, ಸರಿನಾ? ಓ ಹಂಗೆ ನೋಡೇ ಬಿಡೋನು ಅಂದ್ರೆ ನಿಂದಾಗ್ತತೋ ನಂದಾಗ್ತತೋ ಅಂತ. ಕ್ರಿಶು ನಮ್ಮ ಮನೆ ಹಳೆಯಾಗಿ ಬರ್ತಾನ. ಅದಕ್ಕೆ ಐಶ್ವರ್ಯ ಅದಕ್ಕೆ ಒಪ್ಪಿದ್ರು ಅಷ್ಟೇ, ಒಪ್ಪದಿದ್ರು ಅಷ್ಟೇ. ನಮ್ಮಪ್ಪ ಅಮ್ಮ ಒಪ್ಪಿದ್ರೆ ಸಾಕು, ನಮ್ಮನ್ನ ಒಪ್ಪಿದ್ರೆ ಸಾಕು. ಕ್ರಿಶ್ ಒಪ್ಪಿಗೆನೂ ನನಗೆ ಬೇಕಾಗಿಲ್ಲ, ನನ್ನ ಮಗಳು ಒಪ್ಪಿಗೆನೂ ಕೇಳಂಗಿಲ್ಲ. ಅವರಿಬ್ಬರಿಗೂ ನನ್ನ ಈ ಸೈಡಿಗೆ ನಾನು ಮದುವೆ ಮಾಡಿಸ್ತೀನಿ. ನಿನಗೆ
ನನ್ನ ನೋವು ಏನನ್ನೋದು ಗೊತ್ತು ಮಾಡಿಸ್ತೀನಿ ಸುಂದ್ರಿ. ಸರಿ ಆಂಟಿ, ಗೊತ್ತು ಮಾಡಿಸಿ, ನಾನಿನ್ನು ಬರ್ತೀನಿ. ನಗ್ತೀಯಲ್ಲ, ಈ ನಗು ನಿನ್ನ ಮುಖದ ಮೇಲೆ ಎಷ್ಟು ದಿನ ಇರ್ತದೆ ಅಂತ ನಾನು ನೋಡೇ ಬಿಡ್ತಾನೆ.